ಪ್ರೈಸ್ ಲಾರ್ಡ್. ಅನೇಕ ಮನುಷ್ಯರು ಸುಣ್ಣ ಹಚ್ಚಿದ ಸಮಾಧಿಯಂತೆ. ಆದರೂ ಅವ್ರು ಏನ್ ಮಾಡ್ತಾರೆ ಅಂದ್ರೆ 4 ಜನ ಸಾಕ್ಷಿಗಳನ್ನಿಟ್ಟು ನಾನು ಯಾವ ರೀತಿಯಾಗಿದ್ದೇನೆ, ಯಾವ ರೀತಿಯಾಗಿ ಪರಿಶುದ್ಧನಾಗಿದ್ದೇನೆ, ನೀತಿವಂತನಾಗಿದ್ದೇನೆ ಎಂಬುದಾಗಿ ತೋರಿಸಿಕೊಳ್ಳುವವರಾಗಿರ್ತಾರೆ. ಆದರೆ ದೇವರು ಮನುಷ್ಯರ ಸಾಕ್ಷಿಯನ್ನು ಕೇಳುವವನಲ್ಲ, ಹೃದಯವನ್ನು ಶೋಧಿಸುವವನಾಗಿದ್ದಾನೆ. ಪ್ರತಿಯೊಬ್ಬರ ಬಗ್ಗೆ ದೇವರು ತಿಳಿದವನಾಗಿದ್ದಾನೆ. ಆದ್ರಿಂದ ಯಾರ ಬಗ್ಗೆ ಯಾರು ಏನೇ ಹೇಳಿ, ದೇವರು ಎಲ್ಲರ ಬಗ್ಗೆ ತಿಳಿದವನಾಗಿದ್ದಾನೆ. ಅದಕ್ಕೆ ವಾಕ್ಯ ಬರೆಯಲ್ಪಟ್ಟಿದೆ, ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ಆತನು ಪ್ರತಿ ಮನುಷ್ಯನ ಅಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಯಾರು ಯಾವ ಮನುಷ್ಯನ ಕುರಿತು ಸಾಕ್ಷಿ ಹೇಳೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಪ್ರತಿ ಮನುಷ್ಯನ ಅಂತರಿಂದ್ರಿಯವನ್ನು ದೇವರೇ ಬಲ್ಲವನಾಗಿದ್ದಾನೆ. ಅಯ್ಯೋ, ನಾನು ಯಾವ ರೀತಿ ಸೇವೆ ಮಾಡ್ತಿದ್ದೀನಿ, ಯಾವ ರೀತಿ ಬದುಕ್ತಿದ್ದೀನಿ ಗೊತ್ತಾ ಎಂಬುದಾಗಿ 100 ಜನ ಸಾಕ್ಷಿ ಸಮೇತ ಬಂದು ನಿಂತರು ಅದು ಯಾವುದು ಪ್ರಯೋಜನ ಇಲ್ಲ ಪ್ರಿಯರೇ. ಯಾಕಂದ್ರೆ ದೇವರು ಪ್ರತಿ ಮನುಷ್ಯರ ಅಂತರಿಂದ್ರಿಯವನ್ನು ಶೋಧಿಸಿ